ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ. ಆಲ್ರೆಡಿ ನಿಮ್ಗೆ ತಮ್ಲೈನಿಂದ ಗೊತ್ತಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಇವತ್ತು ನಾವು ಶ್ರೀ ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ನಾನು ಇವಾಗ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಬಂಡೆ ಮಕ್ಕಳಮ್ಮ ಬಂದುಬಿಟ್ಟು ಇದು ನಿಯರ್ ಹನುಮಂತ ನಗರದಲ್ಲಿ ಇದೆ. ಆ ದೇವಸ್ಥಾನಕ್ಕೆ ಇವತ್ತು ಹೋಗಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆಲ್ರೆಡಿ ಸಿಂಪಲ್ ಮೇಕಪ್ ನಾನು ಯಾವ ಥರ ಮಾಡಬೇಕು ಅಂತಂದೇಳಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಜಸ್ಟ್ ಇವಾಗ ನಾನು ಏನು ಹೇಳ್ತಾ ಇಲ್ಲ, ಅದನ್ನು ಯಾವುದೇ ಪ್ರಾಡಕ್ಟ್ ನಾನು ಯೂಸ್ ಮಾಡಿದ್ದೀನಿ ಅಂತ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕಾದ್ರೆ ಆ ವಿಡಿಯೋಸ್ ಏನಾದರೂ ನಿಮಗೆ ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ. ನಾನು ಜಸ್ಟ್ ಹಾಗೆ ಸ್ನಾನ ಮಾಡ್ಕೊಂಡ್ಬಂದ್ಬಿಟ್ಟು ಇವಾಗ ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ಇವಾಗ ಹೋಗೋಣ ಅಂತಂದೇಳಿ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಜಸ್ಟ್ ಇವಾಗ ನಾನು ರೆಡಿ ಆಗಿಬಿಟ್ಟು ನಾನು ನಿಮಗೆ ಮತ್ತೆ ಸಿಗ್ತೀನಿ. ಇದು ನನ್ನ ಸಿಂಪಲ್ ಮೇಕಪ್ ಆ್ಯಂಡ್ ಡ್ರೆಸ್ ಕೋಡ್. ಇವತ್ತಿನ ದೇವಸ್ಥಾನಕ್ಕೆ ಟೆಂಪ್ಲೇಟ್ ಈ ಥರ ಆಗಿತ್ತು. ಜಸ್ಟ್ ಇವಾಗ ರೆಡಿ ಆಗಿಬಿಟ್ಟು ಹೊರಡ್ತೀವಿ ನಾವು ಇವಾಗ. ओए ಇಲ್ಲಿ ತುಂಬ ಜನ ಇಲ್ಲಿ ಹರಕೆ ಕಟ್ಕೊಂಡು ಬರ್ತಾರೆ. ಅದೇ ಥರ ನಾನು ಇಲ್ಲಿ ಒಂದು ಹರಕೆನ ಕಟ್ಕೊಂಡಿದ್ದೆ. ಅಂದರೆ ಆಲ್ರೆಡಿ 2 ಟೈಮ್ ನಾನು ಬಂದು ಹರಕೆನ ತೀರಿಸ್ಬಿಟ್ಟು ಹೋಗಿದ್ದೆ. ಇವಾಗ ಇದು 3ನೇ ಸರಿ ಹರಕೆನ ಅಂದರೆ ನಾನು ಹರಕೆನ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡು ಇದು 3ನೇ ಸರಿ ನಾನು ಬರ್ತಾ ಇರೋದು. ಇಲ್ಲಿ ತುಂಬ ಜನ ಅವ್ರು ಏನು ಬೇಡ್ಕೊಂಡು ಅಂದರೆ ಇಲ್ಲಿ ನಿಂಬೆಹಣ್ಣಿನ ದೀಪ ಹಚ್ತಾರೆ, ಇಲ್ಲ ಬೆಲ್ಲದ ದೀಪ ಹಚ್ತಾರೆ. ನಾನು ಬೆಲ್ಲದ ದೀಪ ಹಚ್ತೀನಿ ಅಂತಂದೇಳಿ ಬೇಡ್ಕೊಂಡಿದ್ದೆ. ಹಾಗಾಗಿ ಇದು ನಾನು 3ನೇ ಸರಿ ನಾನು ಇದು ಹಚ್ತಾಯಿದ್ರು. ಅಂದರೆ ಇವತ್ತು ನನ್ನ ಕಂಪ್ಲೀಟ್ ಆಗೋ ದಿನ. ಇವತ್ತು ತುಂಬ ಜನ ಅದು ನಿಂಬೆಹಣ್ಣಿಂದು ಬೆಲ್ಲದ್ದು ಎಲ್ಲ ಥರದ್ದು ಹಚ್ತಾರೆ. ಅವ್ರು ಅಂದರೆ ಏನು ಬೇಡ್ಕೊಂಡಿರ್ತಾರೋ ಅದ್ರ ತಕ್ಕಂತೆ ಅವರು ಅದನ್ನ ಇಲ್ಲಿ ಬಂದು ಹರಕೆನ ತೀರಿಸ್ತಾರೆ. ಅಂದರೆ ಈ ದೇವಸ್ಥಾನ ತುಂಬಾ ಮಹಾತ್ಮೆ ಇದೆ. ಯಾರು ಭಕ್ತಿಯಿಂದ ಬೇಡ್ಕೊಳ್ತಾರೋ ಅವರ ಇಷ್ಟಾರ್ಥ ಇರುತ್ತೋ ಅದೆಲ್ಲನೂ ಫಲಿಸುತ್ತೆ ಅಂತ ನಂಬಿಕೆ ಇಲ್ಲಿ ಇದೆ. ತುಂಬ ಜನಕ್ಕೆ ಅದೆಲ್ಲನೂ ಉಪಯೋಗನೂ ಆಗಿದೆ. ಈ ದೇವಸ್ಥಾನದ ತುಂಬ ಮಹಿಮೆ ಶಕ್ತಿ ಇದೆ ಅಂತ ಹೇಳ್ತಾರೆ. ಅದರಲ್ಲೂ ಅಮಾವಾಸ್ಯೆ, ಹುಣ್ಣಿಮೆ, ದಸರಾದ ನವರಾತ್ರಿ ಪೂಜೆ ದಿನ ಅಂದರೂ ತುಂಬಾ ಶಕ್ತಿಯುತವಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ವಿಡಿಯೋ ಮಾಡೋಕ್ಕೆ ಅಲೌಡ್ ಇರಲಿಲ್ಲ. ಅಂದರೆ ಹೊರಗಡೆ ಬೇಕಿದ್ರೆ ಮಾಡ್ಕೋಬೋದು. ಬಟ್ ಒಳಗಡೆ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಇಲ್ಲಿ ವಿಡಿಯೋ ಮಾಡೋಕ್ಕೆ ಅಲೌಡ್ ಇರಲಿಲ್ಲ. ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋಸ್ನ ನಾನು ಇಲ್ಲಿ ಮಾಡಿದ್ದೀನಿ. ಬಟ್ ಗರ್ಭಗುಡಿಯಲ್ಲಿರೋ ದೇವಿದು ಮೂರ್ತಿದು ನನಗೆ ಫೋಟೋನೂ ಸಿಕ್ಕಿಲ್ಲ. ಹಾಗಾಗಿ ವಿಡಿಯೋ ಮಾಡೋಕ್ಕೆ ಚಾನ್ಸು ಸಿಕ್ಕಿಲ್ಲ. ನನಗೆ ಎಷ್ಟು ಸಾಧ್ಯವಾಗೋಷ್ಟು ಅಷ್ಟು ವೀಡಿಯೋನ ಮಾಡಿದ್ದೀನಿ ಇಲ್ಲಿ. ನಿಮ್ಗೆ ಏನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಇನ್ನೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗಿರೋದ್ರಿಂದ ಈ ಥರದ ಒಳ್ಳೆ ವೀಡಿಯೋಸ್ ನಾನು ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಎಂಜಾಯ್ ದ ವಿಡಿಯೋ. ದೇವಿ ದರ್ಶನ ಮಾಡ್ಕೊಂಬನ್ನಿ. ನಾನು ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.
ಮತ್ತು ನಾವು ಅಲ್ಲಿ ದೇವಸ್ಥಾನದ ಒಳಗಡೆ ಗರ್ಭಗುಡಿಗೆ ಹೋಗಬೇಕಾಗಿದ್ದಾಗ ಇದರಲ್ಲಿ ಸಿಕ್ಕಂಥ ಪಿಕ್ಚರ್ಗಳು ಬೇಬಿ ಫೋಟೋಸ್ ಆಗಲಿ ಅಲ್ಲಿ ಅಂದರೆ ಯಾರು ದಾನಿಗಳು ಕೊಟ್ಟಿರ್ತಾರೋ, ಹಾಗಾಗಿ ಆರ್ಕಿಟೆಕ್ಚರ್ ಬಗ್ಗೆ ಎಷ್ಟು ಸಾಧ್ಯವಾದ ಅಷ್ಟು ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಆದರೆ ಗರ್ಭಗುಡಿಯಲ್ಲಿ ನನಗೆ ವಿಡಿಯೋ ಮಾಡೋಕ್ಕೆ ಅವಕಾಶ